ನೋಡಿ ನಿಮಗೂ ಏರ್ ಫಾಲ್ ಆಗ್ತಿದೆಯಾ? ಹಾಗಾದರೆ ಈ ವಿಡಿಯೋ ನಿಮಗಾಗಿನೇ. ನೋಡಿ ಒಂದು 15 ದಿನ ಮುಂಚೆ ಈ ಥರ ಉದುರ್ತಿತ್ತು ಕೂದಲು, ನೋಡ್ತಾ ಇರ್ಬೋದು. ಈ ಥರ ಏರ್ ಫಾಲ್ ಆಗ್ತಿತ್ತು. ಇದಿಷ್ಟು ಕೂದಲು ನನ್ನವೇನೆ, ಮತ್ತು ಯಾರವ ತಂದು ತೋರಿಸ್ತಾ ಇದ್ದೀನಿ ಅನ್ನೋದಲ್ಲ, ಅವೆಲ್ಲ ನನ್ನವೇನೆ. ಇಷ್ಟೊಂದು ಏರ್ ಫಾಲ್ ಆಗಿದೆ ನೋಡಿ. ಈಗ ಏರ್ ಫಾಲ್ ಆಗ್ತಿಲ್ಲ, ಅದಕ್ಕೆ ಕಾರಣ ಇದೇನೆ. ನಮ್ಮ ಅಜ್ಜಿಗೆ ಹೇಳಿದ್ದೆ ಈ ಥರ ಏರ್ ಫಾಲ್ ಜಾಸ್ತಿ ಆಗ್ತಿದೆ, ಏನಾದರೂ ಇದ್ರೆ ಹೇಳಜ್ಜಿ ಅಂತ. ಈ ಥರ ಹೇಳಿದ್ರು, ಹಾಗಾಗಿ ನಿಮ್ಗೆಲ್ಲರಿಗೂ ಉಪಯೋಗ ಆಗಲಿ ಅಂತ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಇದಂತೂ 100% ನಿಜ. ನಾನೇನೋ ಸುಮ್ಮನೆ ವಿಡಿಯೋ ಮಾಡೋದಿಲ್ಲ, ಅದು ನಿಜ ಆಗಿದ್ರೆ ಮಾತ್ರ ವಿಡಿಯೋ ಮಾಡೋದು. ಇದು ನಿಮಗೆ ನಿಜ ಅನಿಸಿದ್ರೆ ಮಾತ್ರ ವಿಡಿಯೋ ಪೂರ್ತಿ ನೋಡಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ, ಏನು ತೊಂದರೆ ಇಲ್ಲ. ನನಗೆ ಉಪಯೋಗ ಆಗಿರೋದಕ್ಕೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಈಗ ಏನೆಲ್ಲ ಪದಾರ್ಥ ಬೇಕು ಅಂತ ಹೇಳ್ತೀನಿ ನೋಡಿ. 3 ಇನ್ನು ಜಾಸ್ತಿನೂ ಬೇಕಾಗಲ್ಲ, 3 ಪದಾರ್ಥ ಅಷ್ಟೇ. ಈಗ ಒಂದು 3-4 ದಾಸವಾಳದ ಹೂವು ತಗೊಂಡಿದ್ದೀನಿ. 1 ಟೈಮ್ಗೆ ಆಗೋಷ್ಟು ನಾನು ಹೇಳ್ತಾ ಇದ್ದೀನಿ. ಒಂದು 4 ದಾಸವಾಳದ ಹೂವು, 1 ಆಲೋವೆರಾ ಲೋಳೆ ರಸ ಅಂತಾರಲ್ಲ ಅದು, ನಂತರ ಕರಿಬೇವಿನ ಸೊಪ್ಪು ಒಂದು 4-5 ಕಡ್ಡಿ ಅಷ್ಟೇ ಸಾಕು. ಇಷ್ಟು ನೀಟಾಗಿ ವಾಶ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ದಾಸವಾಳ, ಕರಿಬೇವಿನ ಸೊಪ್ಪು ಮತ್ತು ಲೋಳೆ ರಸ, ಇದರಿಂದ ಏನೆಲ್ಲ ಉಪಯೋಗ ಇದೆ ಅಂತಂದು ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ, ಓದ್ಬೋದು ನೀವು. ನಿಮ್ಗಷ್ಟು ಡೌಟ್ ಇದ್ದರೆ ಗೂಗಲಾಗಿ ಸರ್ಚ್ ಮಾಡ್ಬೋದು. ಇದನ್ನು ಅಷ್ಟೇ, ಒಳಗಡೆ ವೈಟ್ ಇರುತ್ತಲ್ಲ ಅದನ್ನು ಮಾತ್ರ ಹಾಕೋಬೇಕು. ನೋಡ್ತಾ ಇರ್ಬೋದು, ಈ ಥರ ಕಟ್ ಮಾಡಿ ಒಳಗಡೆ ಇರೋದು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಒಂದ್ಸಲಿ ವಾಶ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ನೋಡಿ, ನೀರೇನು ಹಾಕ್ದಂಗೆ ಹಾಗೆ ನೈಸಾಗಿ ರುಬ್ಕೊಳ್ಳಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೈಸಾಗಿ ರುಬ್ಕೋಬೇಕು. ನೋಡ್ತಾ ಇರ್ಬೋದು, ಈ ಥರ ನೈಸಾಗಿ ರುಬ್ಬಿಟ್ಟಿದ್ದೀನಿ. ನೀವು ಇನ್ನೂ ಸ್ವಲ್ಪ ಏನಾದರೂ ತರಿಯಾಗಿದ್ದರೆ ನೀವು ಸೋಸ್ಕೋಬೋದು. ನೋಡ್ತಾ ಇರ್ಬೋದು, ಈ ಥರ ಆಗಿದೆ. ರುಬ್ಬಿ ಒಂದು ಬೌಲ್ಗೆ ತಗೊಂಡಿದ್ದೀನಿ. ಒಂದು 15 ದಿನ ಮುಂಚೆಯಿಂದ ಈ ಕೂದಲು ಕೂಡಿಟ್ಟಿರೋ ಅಂಥದ್ದು. ನೋಡ್ತಾ ಇರ್ಬೋದು ಎಷ್ಟೆಲ್ಲ ಏರ್ ಫಾಲ್ ಆಗಿದೆ ಅಂತಂದು. ನಾನೆಲ್ಲ ಹಂಗೆ ಇಟ್ಟಿದ್ದೆ, ನಿಮ್ಗೆ ತೋರಿಸ್ಬೇಕು, ವಿಡಿಯೋ ಮಾಡಬೇಕು ಅಂತಂದು. ನೋಡಿ, ಈಗ ಏರ್ ಫಾಲ್ ಆಗ್ತಿಲ್ಲ, ನೀವೇ ನೋಡ್ತಾ ಇರ್ಬೋದು. ಇದನ್ನು ಹಚ್ಚೋದ್ರಿಂದ 100% ನಿಮಗೆ ರಿಸಲ್ಟ್ ಏನನ್ನೋದು ಗೊತ್ತಾಗುತ್ತೆ. ನಾನು ಸುಮ್ಮನೆ ತಿನ್ನೋ ಥರ ಮಾಡಿದೆ, ಯಾರು ತಪ್ಪಾಗಿ ತಿಳ್ಕೊಬೇಡಿ. ನೋಡ್ತಾ ಇರ್ಬೋದು, ಈಗ ಬುಡದಿಂದ ಹಚ್ಚಬೇಕು. ನೀವು ಮೇಲೆ ಹಚ್ಚೋದ್ರಿಂದ ರಿಸಲ್ಟ್ ಗೊತ್ತಾಗೋದಿಲ್ಲ. ಬುಡದಿಂದ ನೀವು ಒಳಗಡೆಯಿಂದ ಮಸಾಜ್ ಮಾಡೋ ಥರ ನೀಟಾಗೆಲ್ಲ ಅಪ್ಲೈ ಮಾಡ್ಕೊಳ್ಳಿ. ಚೆನ್ನಾಗಿ ಹಚ್ಚಬೇಕು. ಯಾರಾದರೂ ಇದ್ದರೆ ಅವ್ರ ಸಹಾಯದಿಂದ ಎಲ್ಲ ನೀಟಾಗಿ ಹಚ್ಕೊಳ್ಳಿ. ನೋಡಿ, ಹಚ್ಬಿಟ್ಟು ಏನಿಲ್ಲ ಅಂತಂದ್ರೂ ಒಂದು ಅರ್ಧ ಗಂಟೆ ಆದರೂ ಹಂಗೆ ಬಿಡಬೇಕು. ಒಂದು ಅರ್ಧ ಗಂಟೆ ಬಿಟ್ಟರೆ ಚೆನ್ನಾಗಿರುತ್ತೆ. ಕರಿಬೇವಿನ ಸೊಪ್ಪು, ಹಾಗೆ ದಾಸವಾಳದ ಹೂವು, ಹಾಗೆ ಆಲೋವೆರಾ, ಇವೆಲ್ಲ ಏನೆಲ್ಲ ನಮ್ಮ ತಲೆಗೆ ಹೇಗೆ ಸಹಾಯ ಮಾಡುತ್ತದೆ ಅಂತ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ, ನೀವು ಓದ್ಬೋದು. ಈಗ ಒಂದು ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡಬೇಕು ಅಷ್ಟೇ. ನೋಡಿ, ಈಗ ಏರ್ ಫಾಲ್ ಏನು ಆಗ್ತಿಲ್ಲ. ನೀವು ಇವಾಗ ತಲೆ ಬಾಚಿ ತೋರಿಸ್ತಾ ಇದ್ದೀನಿ, ನಾನು ವೀಡಿಯೋದಲ್ಲೇ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು, ಸ್ವಲ್ಪನೂ ಏನು ಏರ್ ಫಾಲ್ ಆಗ್ತಿಲ್ಲ. ಎಲ್ಲ ಮನೆಯಲ್ಲೇ ಸಿಗುವಂಥದ್ದು, ಏನು ಅಂಗಡಿಯಿಂದ ತಂದು ಮಾಡಬೇಕು ಅನ್ನೋದೇನಿಲ್ಲ. ಬೆಳೆಯೋಂಥದ್ದೇ ಮನೆಯಲ್ಲಿ, ಎಲ್ಲರ ಮನೆಯಲ್ಲೂ ಎಲ್ಲರ ಮನೆ ಹತ್ರನೂ ಹಾಕಿರ್ತೀರ. ಉಪಯೋಗಿಸ್ಕೊಂಡ್ರೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ಇನ್ನೂ ಏನಾದರೂ ಟಿಪ್ಸ್ ಬೇಕಂದರೆ ಕಮೆಂಟ್ ಮಾಡಿ. ಹಾಗೆ ಇದೇ ಥರ ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಫ್ರೆಂಡ್ಸ್. ಬಾಯ್.